ಓಕೆ ಗುರುಗಳೇ, ಕಾಲರ್ ಇದ್ದಾರೆ, ಮಾತಾಡೋಣ. ಖಂಡಿತಮ್ಮ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಹಾ ಮೇಡಮ್, ಕಳಿಸಿದೆ. ಓಕೆ, ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಲಾವಣ್ಯ ಅಂತ, ರಾಜಾಜಿನಗರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? 19/7/2004. 19 ಬೆಳಗಿನ ಜಾವ 1:30. ಬೆಳಗಿನ ಜಾವ 1:30. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಹಾ ಸರಿ ಮ್ಯಾಮ್. ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ ತಾಯಿ. ಅದೇ ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. 19/7/2004 ಅಲ್ವನ್ಮ? ಹಾ ಹೌದು ಹೌದು ಗುರುಜಿ. 1:30 ಬೆಳಗಿನ ಜಾವ. ಹಾ ಹೌದು. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿನಮ್ಮ. ಹಾ ಕರೆಕ್ಟ್ ಗುರುಜಿ, ಕರೆಕ್ಟ್. ಏನ್ ಕೇಳ್ಬೇಕಿತ್ತಮ್ಮ? ಅದೇ ಗುರುಜಿ, ಒಂದು ಈಗ 1 year ಇದೆ, ಓದೋದು ಕಂಪ್ಲೀಟ್ ಆಗುತ್ತೆ. ಮುಂದೆ ಒಂದು ಫ್ಯೂಚರ್ ಹೇಗಿರುತ್ತೆ ಅಂತ. ನೋಡಿಮ್ಮ, ಇವ್ರ ಜಾತಕದಲ್ಲಿ ಆಶ್ಲೇಷ ಕಟಕ. ಹಾ. ಆದ್ರಿಂದ ಈ ಹುಡುಗನಿಗೆ ತಲೆಯಲ್ಲಾಗ್ಲಿ ಮುಖದಲ್ಲಾಗ್ಲಿ ಗಾಯ ಆಗಿದೆಯಮ್ಮ? ಗಾಯ ಅಂತ ಏನಿಲ್ಲ ಗುರುಜಿ, ಒಂದ್ 5-6 ವರ್ಷದಿಂದ ಮೂಗು ಗೇಟ್ ಮಾಡ್ಕೊಂಡಿದ್ದ, ಸ್ವಲ್ಪ ಮೂಗು ಸೊಟ್ಟಾಗಿದೆ ಅಷ್ಟೇ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಗಾಯ ಆಗಿದೆಯಾ? ಹೌದಾ? ಆಗಿದೆಯಾ? ಹಾ ಆಗಿದೆ ಗುರುಜಿ. ಹೊಲಿಗೆ ಬಿತ್ತಾ? ಹಾ ಇಲ್ಲ ಗುರುಜಿ, ಸ್ಟಿಚಿಂಗ್ ಏನ್ ಹಾಕಿಲ್ಲ, ಹಂಗೆ ಸರಿ ಮಾಡಿದ್ರು. ಗಾಯ ಆಯ್ತಲ್ವಾ? ಹಾ ಹೌದು ಗುರುಜಿ, ಆಗಿದೆ. ನೋಡಿಮ್ಮ, ಅಮಾವಾಸ್ಯೆ ಹಿಂದಿನ ಭಾಗದಲ್ಲಿ ಹುಟ್ಟಿರೋದು ಈ ಹುಡುಗ. ಖಂಡಿತವಾಗ್ಲೂ ಈ ಹುಡುಗನ ಜಾತಕದಲ್ಲಿ ಬುಧಾದಿತ್ಯ ಯೋಗ ಅಂತಿದೆ. ಏನು ಓದ್ತಾ ಇದ್ದಾನೆ ಹುಡುಗ? ಈಗ ಡಿಗ್ರಿ ಮಾಡ್ತಾ ಇದ್ದಾನೆ ಗುರುಜಿ. ನೋಡಿ ತಾಯಿ, ಪ್ರಯತ್ನ ಪಟ್ರೆ ಈ ಹುಡುಗನಿಗೆ ಗೌರ್ಮೆಂಟ್ ಕೆಲಸ ಆಗತ್ತೆ. ಚೆನ್ನಾಗಿದೆ. ಬುಧಾದಿತ್ಯ ಯೋಗ ಕೇಂದ್ರ ಸ್ಥಾನದಲ್ಲಿದೆ. ಜೊತೆಗೆ 6ಷ್ಠ ಸ್ಥಾನದಲ್ಲಿ ಗುರುವಿನಿಂದ ಹೊಟ್ಟೆ ಸಮಸ್ಯೆ ಪದೇ ಪದೇ ಆಗ್ತಾ ಇರುತ್ತೆ ಈ ಹುಡುಗನಿಗೆ. ಹಾ ಹೌದು ಗುರುಜಿ, ನಿಜಾನೇ. ಹೌದಮ್ಮ, ಯಾಕಂದ್ರೆ ಗ್ಯಾಸ್ಟ್ರಿಕೋ ಬೇರೆ ರೀತಿಯ ಸಮಸ್ಯೆ, ಹೊಟ್ಟೆ ಸಮಸ್ಯೆ ಆಗ್ತಾ ಇರುತ್ತಲ್ವಾ? ಹಾ ಹೌದು ಗುರುಜಿ, ಆಗ್ತಿರುತ್ತೆ. ಹೂನಮ್ಮ, ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ದತ್ತಾತ್ರೇಯನ ದೇವಸ್ಥಾನದಲ್ಲಿ ಇಲ್ಲ ಗುರುವಾದಂತ ಅರಳಿ ಮರಕ್ಕೆ ಈ ಹುಡುಗ ಭಾನುವಾರ ದಿನ ಪ್ರದಕ್ಷಿಣೆ ಮಾಡಿದ್ರೆ ಹೊಟ್ಟೆ ಸಮಸ್ಯೆ ಕ್ಲಿಯರ್ ಆಗತ್ತೆ. ಈ ಹುಡುಗನ ಜಾತಕ ಚೆನ್ನಾಗಿದೆ ತಾಯಿ. ಖಂಡಿತ ಸ್ವಲ್ಪ ಈ ಹುಡುಗ ಆಚೆ ಹೋಗೋದಿರುತ್ತೆ. ದಯವಿಟ್ಟು ಹಾಸ್ಟ್ಲು PG ಅಂತ ಸೇರಿಸ್ಬೇಡಿ ಈ ಹುಡುಗನ್ನ. ಸರಿ ಗುರುಜಿ. ಖಂಡಿತವಾಗ್ಲೂ ಗೌರ್ಮೆಂಟ್ ಕೆಲಸ ಹುಡುಗನಿಗಿದೆ. ಖಂಡಿತವಾಗ್ಲೂ ಮುಂದುವರಿಸಿ, ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದಾರೆ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗಳ ಬಗ್ಗೆ ಕೇಳಬೇಕು. ಓಕೆ, ಹೇಳಿ. 22/2/2000. 22/2/2000. ಓಕೆ, ಹುಟ್ಟಿ ಟೈಮು? ಸಾಯಂಕಾಲ ರಾತ್ರಿ 8:25. ನೈಟ್ ಸಂಜೆ 8:25. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ನಮಸ್ಕಾರಮ್ಮ. ನಮಸ್ತೆ ಗುರು. ನಮಸ್ತೆ, ಹೇಳಿ. ಮಗಳು ಸಂತಾನ ಬಗ್ಗೆ ಕೇಳ್ಬೇಕಾಯ್ತು. 2 ವರ್ಷ ಆಯ್ತು ಮದುವೆ ಆಗಿ. ಇಷ್ಟಪಟ್ಟು ಮದುವೆ ಆಯ್ತಾ ಹುಡುಗಿ? ಇಷ್ಟಪಟ್ಟೆ ಮದುವೆ ಆಗಿರೋ. ಲವ್ ಮ್ಯಾರೇಜ್ ತಾನೇ ಆಗಿರೋದು? ಅದು ನಮ್ಮ ಸಂಬಂಧಿಕರೇ ಅರೇಂಜ್ ಮ್ಯಾರೇಜ್ ಮಾಡಿದ್ವಿ ನಾವು. ಲವ್ ಮ್ಯಾರೇಜ್ ಅಲ್ವಲ್ಲಮ್ಮ, ಲವ್ ಆದ್ಮೇಲೆ ಅರೇಂಜ್ ಮಾಡಿರೋದು. ಹೌದ್ರಿ. ಒಪ್ಕೊಳ್ಳಿ, ಕರೆಕ್ಟ್ ಆಗಿ ಲವ್ ಆಯ್ತು, ಆಮೇಲೆ ಅರೇಂಜ್ ಮ್ಯಾರೇಜ್ ಮಾಡಿದ್ದು. ಕರೆಕ್ಟಾ? ಹೌದಮ್ಮ. ಜಾತಕದಲ್ಲಿ ಈಗ 2 ವರ್ಷ ಆಯ್ತು, ಸಂತಾನ ಇಲ್ಲ. ಆದ್ರೆ ಗೌರ್ಮೆಂಟ್ ಎಕ್ಸಾಮ್ ಬರ್ತದಾಳೆ ಬ್ಯಾಂಕಿಂಗ್, ಅದು ಒಂದು ಪ್ರಶ್ನೆ ಕೇಳ್ಬೇಕಮ್ಮ. 3-4 ಪ್ರಶ್ನೆ ನಾನು ಇರೋ ಸಮಯದಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ನೋಡಿ, ಪಂಚಮಂ ಪೂರ್ವ ಪುಣ್ಯಾನ. ಈ ಮಗುಗೆ 2 ತಿಂಗಳು 1 ತಿಂಗಳಿಗಾಗಿ ಹೋಗಿದ್ಯಮ್ಮ ಯಾವ್ದಾದ್ರು ಗರ್ಭ? 1.5 ತಿಂಗಳ ಆಗಿತ್ರಿ ಒಂದ್ಸತಿ. 1 ತಿಂಗಳು 15 ದಿನಕ್ಕೆ ಒಂದು ಮಗು ಹೋಯ್ತು ಹೊಟ್ಟೆಯಲ್ಲಿ, ಆಯ್ತಾ? ಮಗು ಅಲ್ಲ ಅದು, ಇನ್ನ ಪಿಂಡೋತ್ಪತ್ತಿ ಆಗಿರ್ಲಿಲ್ಲ. 1 ತಿಂಗಳು ಕರೆಕ್ಟ್ ಆಗಿ 15 ದಿನಕ್ಕೆ ಒಂದು ಹೋಯ್ತು. ಓಕೆ, ಆದ್ರಿಂದ ನೀವೇನ್ ಮಾಡ್ಬೇಕಂದ್ರೆ ಈ ಮಗುಗೆ ಪಂಚಮದಲ್ಲಿ ಕೇತುರಿಂದ ಇದು ಪಿತೃಶಾಪವನ್ನ ಸೂಚನೆ ಮಾಡ್ತಾ ಇದೆ. ಆದ್ರಿಂದ ನೀವು ನೇರವಾಗಿ ಭೇಟಿಯಾದ್ರೆ ಪರಿಪೂರ್ಣವಾಗಿ ಹೇಳ್ಬೋದು. ಇರೋ ಸಮಯದಲ್ಲಿ ನಾನು ಉತ್ತರ ಕೊಡ್ತೀನಿ. ಇವರನ್ನ ಕಾಳಹಸ್ತಿಗೆ ಕರ್ಕೊಂಡು ಹೋಗಿ ಕಾಳಹಸ್ತಿಯಲ್ಲಿ ಕಾಳಸರ್ಪ ಶಾಂತಿಯನ್ನು ಮಾಡಿಸಿ ಬನ್ನಿ. ಖಂಡಿತವಾಗಿ ಈ ಮಗುಗೆ ಸಂತಾನ ಉಂಟಾಗತ್ತೆ. ಒಳ್ಳೇದಾಗ್ಲಿ, ಶುಭ ಆಗ್ಲಿ ಅಮ್ಮ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ವರ್ಷಿತಾ ಅಂತ. ನಮ್ ತಂಗಿಗೆ ಮದುವೆ ವಿಳಂಬ ಆಗ್ತಾ ಇದೆ. ಸೊ ನೋಡ್ತಾ ಇದೀವಿ, ಬಟ್ ಅಲ್ಲಿಂದ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ ಹುಡುಗನ ಕಡೆಯಿಂದ ಏನು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಅವಳದು ಜುಲೈ 14, 1999. ಹುಟ್ಟಿರೋದು ಟೈಮಿಂಗ್ ಬಂದ್ಬಿಟ್ಟು ನೈಟ್ 8 o'clock. ಓಕೆ, ಏನ್ ಪ್ರಶ್ನೆ ಇದೆ ಮಾತಾಡಿ, ಗುರುಗಳಿದ್ದಾರೆ.
ಹಲೋ ನಮಸ್ತೆ ಗುರುಜಿ. ಹಲೋ ನಮಸ್ತೆ. ಇನ್ನೊಂದ್ಸರಿ ಡೇಟ್ ಆಫ್ ಬರ್ತ್ ಹೇಳಮ್ಮ. ಜುಲೈ 14 ಅಲ್ಲ? ಹಾ, ಜುಲೈ 14, 1999. ಟೈಮ್ ಏನಮ್ಮ? 8 ಗಂಟೆ. ರಾತ್ರಿ 8 ಗಂಟೆ ಗುರುಜಿ. ರಾತ್ರಿ 8 ಗಂಟೆ. ಎಲ್ಲಿ ಹುಟ್ಟಿದ್ದಮ್ಮ ಇವರು? ಹುಬ್ಳಿ ಗುರುಜಿ, ಹುಬ್ಳಿ. ಹುಬ್ಳಿಯಲ್ಲಿ ಹಾಸ್ಪಿಟಲ್ ಹುಟ್ಟಿಲ್ಲ. ಹುಬ್ಳಿ. ಆಶ್ಲೇಷ ನಕ್ಷತ್ರ ನಮ್ಮ ಈ ಮಗುದು? ಹಾ ಹೌದು ಗುರುಜಿ, ಆಶ್ಲೇಷ ನಕ್ಷತ್ರ. ಏನು ಕೇಳ್ತಾ ಇದ್ರು, ಮದುವೆ ಬಗ್ಗೆನಾ? ಹಾ ಗುರುಜಿ, ಮದುವೆ. ಸಪ್ತಮ ಚಂದ್ರ, ಸೂರ್ಯ. ಹಾಂ, ಇವರಿಗೆ ಎಷ್ಟು ಜಾತಕ ನೋಡಿದ್ದೀರ ಮದುವೆಗೆ? ತುಂಬಾ ಹುಡುಗರ್ನ ನೋಡ್ತಾ ಇದೀವಿ ಗುರುಜಿ, ಬಟ್ ಅವರಿಂದ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ. ಇದು ಒನ್ ವೇ ಆಗ್ಬಿಟ್ಟಿದೆಯಲ್ಲಮ್ಮ, ಟೂ ವೇ ಇಲ್ಲ. ಹುಡುಗನ್ ನೋಡ್ತೀರಾ, ನಿಮ್ಗೆಲ್ಲ ಓಕೆ ಅನ್ನತ್ತೆ, ಆದ್ರೆ ಹುಡುಗನ ಕಡೆಯಿಂದ ಉತ್ತರನೇ ಬರ್ತಾ ಇಲ್ಲ. ಹೌದು ಗುರುಜಿ. ನೋಡಿಮ್ಮ, ಜಾತಕದಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಸುಖ ಸ್ಥಾನದಲ್ಲಿ ಶನಿ ನೀಚ ಇವರಿಗೆ. ಎರಡನೇದು ಬಂದು ಜನ್ಮದಲ್ಲೇ ಕೇತು, ಸಪ್ತಮದಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಅಂದ್ರೆ ಇವರಿಗೆ ಸ್ತ್ರೀ ಸಂಗಾತದನೋ ಮದೇತ ವಿದುರಹ ಅಂತ ಹೇಳ್ತಾರೆ ಋಷಿ ಮುನಿಗಳು. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ, ಈ ಮಗುಗೆ ಕುಜವತ್ ಆಯಿತು, ಶನಿವತ್ ರಾಹು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಒಂದು 10 ವಾರ ಶನಿವಾರ ಈ ಮಗುಗೆ ಶನಿದೇವರಿಗೆ ತೈಲಾಭಿಷೇಕವನ್ನು ಅಥವಾ ಬನ್ನಿಯ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿಸಿ. ಆದರೆ ಮೋಸ ಆಗತ್ತೆ ಈ ಮಗುಗೆ. ಯಾವ ಥರ ಮೋಸ ಅಂದರೆ, ಇವಾಗ ಹುಡುಕಿ ಬೇಜಾರಾಗ್ಬಿಟ್ಟಿದ್ದೀರಾ ಹುಡುಗ ಸಿಗಲಿಲ್ಲ ಅಂತ. ಈಗ ಈ ಹುಡುಗಿಗೆ ಸಿಗ್ತಕ್ಕಂಥ ಹುಡುಗ ಏನಾಗುತ್ತೆ ಅಂದರೆ, ವಯಸ್ಸು 24 ವಯಸ್ಸಿರುತ್ತೆ, ಆದರೆ 38 ಥರ ಕಾಣಿಸ್ತಿರ್ತಾನೆ ಈ ಹುಡುಗ. ಆ ಥರ ಹುಡುಗ ಸಿಗಬೇಕು ಅಂತ ಈ ಜಾತದಲ್ಲಿ ಇದೆ. ಆದ್ದರಿಂದ ನೀವು ನಾನು ಹೇಳಿದ ಪರಿಹಾರವನ್ನು ಮಾಡಿ ಈ ಮಗುಗೆ ಮಾಡಿದಾಗ ಖಂಡಿತವಾಗ್ಲೂ ಸೆಟ್ ಆಗುತ್ತೆ. ಅದು ಜಾಗ್ರತೆಯಿಂದ ನೀವು ಲೇಟ್ ಆಗಿದೆ, ಹುಡುಕಿ ಸಾಕಾಗಿದೆ ಅಂತ ಯಾವುದೋ ಒಂದು ಜಾತಕ ಹುಡುಕಿ ಮದುವೆ ಮಾಡಿಬಿಡ್ಬೇಡಿ. ದಯವಿಟ್ಟು ಸೂಕ್ತವಾದ ಕಡೆ ತೋರಿಸ್ಕೊಂಡು ಬನ್ನಿ ವೃಕ್ಷ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. ಶನಿವಾರ ರಾಹು ಕಾಲದಲ್ಲಿ ಮದುವೆ ಸೆಟ್ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಮೇಡಮ್.